ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಫಸ್ಟ್ ಡೇ ಫಸ್ಟ್ ಶೋ ಹಿಂದೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ನೋಡಿ ಅಂತ ಹೇಳ್ತಿದ್ರು. ಆದರೆ ಈಗ ಸಿನಿಮಾ ಟೈಟಲ್ಲೇ ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂಥದ್ದು. ಎಸ್, ಇವತ್ತು ಎಲ್ಲೆಡೆ ತೆರೆ ಕಂಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲು ನಾಯಕ ನಟನಗರ ಗಿರೀಶ್ ಅವ್ರ ನಮ್ಮ ಜೊತೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಸಿನಿಮಾ ಇವತ್ತು ರಿಲೀಸ್ ಆಗಿರುವಂಥದ್ದು, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಏನಂದರೆ ನಮ್ಮ ಇಂಟೆನ್ಷನ್ ಇದ್ದಿದೆ, ಅದು ಒಂದು ಸಿನಿಮಾ ಅಂತ ಅಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಅಂತ ಟೈಟಲ್ ಇಟ್ಟಾಗೇನೆ ಒಂದು ಮಾರಲ್ ಇರುತ್ತಲ್ಲ, ಒಂದು ಯಾವುದೇ ಒಂದು ಕತೆ ಹೇಳ್ಬೇಕಂದ್ರೂ ಓಕೆ ಇದು ಈ ಥರದ್ದು ಏನೋ ಒಂದು ಮಾರಲ್ ಹೇಳ್ಬೇಕು ಅನ್ನೋದೇ ಇರುತ್ತೆ. ಈ ಫಸ್ಟ್ ಡೇ ಫಸ್ಟ್ ಶೋ ಫಿಲಮ್ದು ಮಾರಲ್ ಇದ್ದಿದ್ದೇನೆಂದರೆ ಚಿತ್ರರಂಗದ ಬಗ್ಗೆ ಒಂದೊಳ್ಳೆ ಪಾಸಿಟಿವ್ ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಅದೇ ಅಚೀವ್ ಆಗೋಯ್ತು. ಫಸ್ಟ್ ಡೇ ಫಸ್ಟ್ ಶೋ ಮುಗಿಯೋ ಅಷ್ಟೊಳಗಡೆ ಅದು ಅಚೀವ್ ಆಯಿತು. ಸೊ ಎಲ್ಲರೂ ಇಷ್ಟಪಟ್ಟು ಅದನ್ನೇ ಮಾತಾಡ್ತಾ ಇದ್ದಾರೆ. ಸಿನಿಮಾ ಅಂದರೆ ಓಕೆ ಈ ಥರ ಎಲ್ಲ ಇರುತ್ತಾ ನಮ್ಗೆ, ಅಂದರೆ ಯೂಶಲಿ ಏನಾಗ್ತಿತ್ತು, ಅವ್ರವ್ರಿಗೆ ಇಷ್ಟ ಬಂದಂಥ ಲೈಕ್ ಅವ್ರು ಯಾರು ಫ್ಯಾನೋ ಅವ್ರ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ರು. ಸೊ ಇದರಲ್ಲಿ ಹೆಂಗೆ ಅಂದರೆ ಈ ಸಿನಿಮಾ ನೋಡಿದ್ರೆ ಅವ್ರವ್ರ ಫ್ಯಾನ್ಗಳು ಅವ್ರವ್ರ ಹೀರೋಗಳನ್ನ ನೆನೆಸ್ಕೊಂಡು ಓಕೆ ನಾವು ಒಂದು ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಇದಲ್ವಾ ಅನ್ನೋ ಥರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಈ ಇವಾಗ ಆ್ಯಕ್ಚುಲಿ ನಡೀತಾ ಇರುವಂಥ ಘಟನೆ, ಇವಾಗ ಕೆಲವೊಂದು ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ಬಿಡ್ತಾರೆ. ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂದರೆ ಬಿಡಿ ಫೋನಲ್ಲಿ ಬರುತ್ತಲ್ವ, ನಾವು ಯಾಕೆ ಥಿಯೇಟ್ರ್ಗಳಿಗೆ ಹೋಗಿ ನೋಡುವಂಥದ್ದು ಅನ್ನುವಂಥದ್ದು ಬಂದಿದೆ. ಸೊ ಅದ್ರ ಬಗ್ಗೆ ಏನು? ಥ್ಯಾಂಕ್ ಯು ಮ್ಯಾಮ್. ಅದೇ ಲಾಸ್ಟಲ್ಲಿ ಅವನು ಆಫ್ರಿಕನ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ತುಂಬ ಅರ್ಥ ಮಾಡ್ಕೋತಾರ ಇಲ್ವೋ ಅನ್ನೋ ಥರ ನನಗೂ ಒಂದು ಚಿಕ್ಕ ಭಯ ಇತ್ತು. ಬಟ್ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ಹೇಳ್ತಾ ಇದ್ದಾರೆ. ಅದ್ರ ಅರ್ಥ ಇನ್ನೇನಿಲ್ಲ, ನಮ್ಮವರೇ ಪೈರಸಿ ಮಾಡ್ತಿರೋದು, ಇನ್ನೇನಲ್ಲ. ಪೈರಸಿ ಮಾಡೋದಕ್ಕಿಂತ ಪೈರಸಿ ಕಂಟೆಂಟ್ನ ನೋಡೋದು ತುಂಬ ದೊಡ್ಡ ಕ್ರೈಮು. ಅದು ನೋಡಿದಷ್ಟು ಇಲ್ಲಿ ಕನಸುಗಳನ್ನ ಕೊಲ್ತಾ ಹೋದಂಗೆನೆ, ಅದು ಕನಸುಗಳು ತುಂಬ ಸುಮಾರು ಕನ್ನಡದ ಕನಸುಗಳನ್ನ ಸಾಯಿಸ್ತಾ ಹೋದಂಗೆನೆ ಒಂದು ಕನ್ನಡ ಸಿನಿಮಾ ಪೈರಸಿ ಸಿನಿಮಾ ನೋಡೋದು. ಸೊ ಅದನ್ನ ಅರ್ಥ ಮಾಡಿಸ್ಬೇಕು ಅಂತ ಇತ್ತು. ಅದು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ, ಜನಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನ. ಆ ವಿಷಯ ಎಲ್ಲ ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಆ್ಯಂಡ್ ಈವನ್ ಈಗ ಪ್ರೆಸೆಂಟ್ ನೀವು ಹೇಳ್ದಂಗೆ ಈ ಮೂಮೆಂಟಲ್ಲಿ ನನಗೆ 2-3 ದಿನದಿಂದ ಮೆಸೇಜಸ್ ಬರ್ತಾ ಇದೆ, ನಿಮ್ಮ ಸಿನಿಮಾ ಪೈರಸಿ ಆಗೋ ಚಾನ್ಸಸ್ ಇದೆ, ನಾವು ಅದನ್ನು ಸೇಫ್ ಮಾಡ್ತೀವಿ, ಸೆಕ್ಯೂರ್ ಮಾಡ್ತೀವಿ ಅಂತ. ಅಲ್ಲ, ಇಷ್ಟು ದೊಡ್ಡ ಕನ್ನಡ ಇಂಡಸ್ಟ್ರಿಲಿ ಇಷ್ಟೆಲ್ಲ ನಾವು ಮಾಡಿದಾಗ ಯಾರೋ ಒಬ್ಬ ಪೈರಸಿ ಅವ್ನಿಗೆ ಇವತ್ತು ಎದುರ್ಕೊಳ್ಳುವಂಥ ಸಿಚುವೇಶನ್ ಇದೆ ಅಂದರೆ ಅದು ನೋಡ್ತಿರೋರಿಂದ ತಾನೇ. ಅದು ನೋಡ್ತಿರೋರೇ ಒಂದು ಚಿಕ್ಕ ಅವೇರ್ನೆಸ್ ತಗೊಂಡ್ಬಿಟ್ರೆ ಯಾವನೂ ಬಂದ್ಬಿಟ್ಟು ನಮ್ಮ ಸಿನಿಮಾಗಳನ್ನ ಪೈರಸಿ ಮಾಡ್ತೀವಿ ಅದು ಇದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಜನಗಳಿಗೆ ಕೇಳೋದು ಇಷ್ಟೇ, ನಿಮಗೆ ಗೊತ್ತೇ ಇಲ್ಲ ಅದೆಷ್ಟು ಮಟ್ಟಿಗೆ ಚೇಂಜಸ್ ಆಗುತ್ತೆ ಅಂತ. ದಯವಿಟ್ಟು ಮೊಬೈಲ್ಗಳಲ್ಲಿ ಲೈಕ್ ಹೆಂಗೆ ಅಂದರೆ ಒಂದು OTT ಪ್ಲಾಟ್ಫಾರ್ಮಿಗೆ ಬಂದಮೇಲೆ ನೋಡೋರು ಅದೊಂಥರ ಬೇರೆ ಅರ್ಥ. ಬಟ್ ಈ ಟೆಲಿಗ್ರಾಮು, ತಮಿಳ್ ರಾಕರ್ಸು ಈ ಥರ ಜಾಗಗಳಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ನಿಲ್ಲಿಸ್ಬಿಡಿ. ಅದರಿಂದ ಆಗೋ ಚೇಂಜಸ್ ಏನು ಅನ್ನೋದು ಬಹುಶಃ ಒಂದು 2-3 ತಿಂಗಳಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಕನ್ನಡ ಇಂಡಸ್ಟ್ರಿಗೆ. ಓಕೆ, ಎಲ್ಲೆಲ್ಲಿ ಸಿನಿಮಾಗಳನ್ನ ಬಿಟ್ಟಿದ್ದೀರಾ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಕಿದ್ದೀರಾ, ಏನು ಅನ್ನುವಂಥದ್ದು? ಒಂದು 40-50 ಸ್ಕ್ರೀನ್ಗಳು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಟು ಬಿ ಫ್ರ್ಯಾಂಕ್, ನಮ್ಮ ಟ್ರೈಲರ್ ಬಿಟ್ಟ ಮೇಲೆ ತುಂಬ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಅಂದರೆ ಮದ್ದೂರು ಈ ಥರ ಸುಮಾರು ಜಾಗಗಳಲ್ಲಿ ಟೌನ್ಗಳಿಂದ ನಮಗೆ ಸಿನಿಮಾ ಹಾಕೋಣ ಇದು ಅಂತ ಬಂತು. ಬಟ್ ಏನಂದರೆ ಇವತ್ತು ಈ ಮೂಮೆಂಟಲ್ಲಿ ಸುಮ್ಮನೆ ನಾವು ಎಲ್ಲ ಕಡೆ ಹಾಕ್ಬಿಟ್ಟು ಎಲ್ಲೂ ಜನ ಅಂದರೆ ಅಷ್ಟು ಜನಗಳು ಫಿಲ್ ಆಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಆ್ಯಂಡ್ ಅದು ನಮಗೂ ನೋವಾಗುತ್ತೆ ನಾಳೆ ದಿನ. ಸೊ ಹಂಗಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ, ಲೈಕ್ ನಮ್ಮ ಪ್ರೊಡಕ್ಷನ್ ಇಂದ ನಮ್ಮ ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟರ್ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿ ಒಂದು 40-50 ಸ್ಕ್ರೀನ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಹಂಗಂತ ಎಲ್ಲೂ ತಲುಪಿಸದೇ ಇಲ್ಲ. ಈಗ ಮಂಡ್ಯದಲ್ಲಿ ಮಲ್ಟಿಪ್ಲೆಕ್ಸ್ ಇಲ್ಲ, ಸೊ ಸಂಜೆ ಏನೋ ಥರ ಒಂದು ಮೇನ್ ಥಿಯೇಟ್ರಲ್ಲೇ ಸಿಕ್ಕಿದೆ. ಮೈಸೂರಲ್ಲಿ ಗಾಯತ್ರಿ ಇದೆ. ಈ ಥರ ಸುಮಾರು ಕಡೆ ಒಳ್ಳೊಳ್ಳೆ ಥಿಯೇಟ್ರ್ಗಳೇ ಸಿಕ್ಕಿದೆ. ಬೆಂಗಳೂರಲ್ಲಿ ಸ್ವಲ್ಪ ಮಲ್ಟಿಪ್ಲೆಕ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಲ್ಟಿಪ್ಲೆಕ್ಸಲ್ಲಿ ಮಾಡ್ತಾ ಇದ್ದೀವಿ. OTT ಪ್ಲಾಟ್ಫಾರ್ಮ್ಗೆ ಹಾಕುವಂಥ ಪ್ರಯತ್ನ ಏನಾದರೂ ಇದೆಯಾ ಏನು ಅನ್ನುವಂಥದ್ದು? ಮ್ಯಾಮ್, ನಾವು ಇಷ್ಟು ವರ್ಷ ಅರ್ಥ ಮಾಡ್ಕೊಂಡಂಗೆ ಈಗಲೇ ನಾವು OTTಗೆ ಮತ್ತು ಡಬ್ಬಿಂಗ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ರೆ ಮಾಡಿದ ಇಂಟೆನ್ಷನ್ನು ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ ಅಂತ ಒಂದು ಯೋಚನೆ. ಸೊ ಹಂಗಾಗಿ ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆದರೂ ಫಸ್ಟು ಥಿಯೇಟ್ರಲ್ಲಿ ಏನಾರು ಒಂದು ಆಯಿತು ಅಂದ್ರೇ ಅದು ಇವತ್ತು ಸತ್ಯಕ್ಕೆ ದೊಡ್ಡ ಸತ್ಯ ಇದು. ಥಿಯೇಟ್ರಲ್ಲಿ ಚೆನ್ನಾಗಾದರೆ ಮಾತ್ರನೇ ಮಿಕ್ಕಿದ ಕಡೆ ವರ್ಕ್ ಆಗೋದು. ಸೊ ಫಸ್ಟ್ ಕಾನ್ಸಂಟ್ರೇಷನ್ ಥಿಯೇಟ್ರ್ ಮೇಲೆ ಮಾಡೋಣ ಅಂತೇಳಿ. ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ಟೈಟಲ್ ಇರೋದು. ನಾವು ಈಗ OTTಗೆ ಕಾನ್ಸಂಟ್ರೇಟೇ ಮಾಡೋಂಗಿಲ್ಲ, ಅದು ಕ್ರೈಮು. ಸೊ ಹಂಗಾಗಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದನ್ನು ನಾವು ಥಿಯೇಟ್ರಲ್ಲೇ ಜನಕ್ಕೆ ತೋರಿಸೋಣ ಅಂತ ತುಂಬ ಎಫರ್ಟ್ ಆಗ್ತಾ ಇದ್ದೀವಿ. ಈ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಇನ್ನು ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದು? ಎಸ್ ಮ್ಯಾಮ್, ಅಂದರೆ ಬಂದಿದೆ. ಲೈಕ್ ನನಗೆ ಇನ್ನೊಂದೇನೆಂದರೆ, ನಾನು ಲೋ ಬಜೆಟಲ್ಲಿ ಫಿಲ್ಮ್ ಮಾಡ್ತೀನಿ ಅನ್ನೋದು ಒಂದು ಸ್ವಲ್ಪ ಫೇಮಸ್ಸು. ಸೊ ಹಂಗಾಗಿ ನನಗೆ ಸುಮಾರು ವಿಷಯಗಳು ಬಂದಿದೆ, ಆ ಥರ ಆಫರ್ಗಳು ಬಂದಿದೆ. ಬಟ್ ಈ ಫಸ್ಟ್ ಡೇ ಫಸ್ಟ್ ಶೋ ಬರೀ ಸಿನಿಮಾ ಅಂತ ಮಾಡಿಲ್ಲ ನಾವು. ಈವನ್ ಆ ಪ್ರೊಡಕ್ಷನ್ ಕೂಡ ನನಗೊಂಥರ ಓಮ್ ಪ್ರೊಡಕ್ಷನ್ ಥರ, ನಮ್ಮದೇ ಅದು ನನ್ನ ಫಸ್ಟ್ ಫಿಲ್ಮ್ ಟೈಮಿಂದನೂ ಜೊತೆಗಿರೋ ಥರದ್ದು. ಸೊ ಹಂಗಾಗಿ ಸದ್ಯಕ್ಕೆ ಇದನ್ನು ಕಂಪ್ಲೀಟ್ ಮಾಡಿ ಇದ್ರದ್ದು ಏನಾರೋ ಒಂದು ವರ್ಕ್ ಮುಗಿಯೋವರೆಗೂ ಯಾವುದೂ ಒಪ್ಕೊತಾ ಇಲ್ಲ. ಆ್ಯಂಡ್ ಮೇ ಬಿ ಇದೇ ಪ್ರೊಡಕ್ಷನಿಂದನೂ ಮತ್ತೆ ಕಂಟಿನ್ಯೂ ಆಗೋ ಚಾನ್ಸಸ್ಗಳು ಇದೆ. ಸೊ ಹಂಗಾಗಿ ಇದು ಫಸ್ಟ್ ಕಂಪ್ಲೀಟ್ ಆಗಲಿ, ಅದಾದಮೇಲೆ ಮುಂದಕ್ಕೆ ಯೋಚನೆ ಮಾಡೋಣ ಅಂತೇಳಿ ಥಿಂಕ್ ಮಾಡ್ತಾ ಇದ್ದೇವೆ. ನಿಮಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ. ಈ ಸಿನಿಮಾದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಇದೊಂಥರ ಹೆಂಗೆ ಅಂದರೆ ಕನ್ನಡದಲ್ಲಿ ಮಾತ್ರ ಮಾಡೋಕ್ಕಾಗೋವಂಥ ಸಿನಿಮಾ.
ಬಿಕಾಸ್ UFO ಕ್ಯೂಬ್ ಅನ್ನೋದು ಈಗ ಎಕ್ಸಾಂಪಲ್ ಈಗ ಒಂದು 2-3 ತಿಂಗಳಿಂದ ಬೆಂಗಳೂರಿಗೆ ಕ್ಯೂಬ್ ಅನ್ನೋ ಒಂದು ಸೆಂಟರ್ ಬಂದಿದೆ. ಅಗೈನ್ ಅಲ್ಲಿ UFO ಅಂತ ಇದೆ, ಸ್ಕ್ರಾಬಲ್ ಅಂತ ಇದೆ, KSRR ಅಂತ ಇದೆ, TSR ಅಂತ ಇದೆ. ಸೊ ಇಷ್ಟು ವಿಷಯಗಳಿಗೆ ಇಷ್ಟು ದೊಡ್ಡ ಐಕಾನಿಕ್ ಇಂಡಸ್ಟ್ರಿ ಆದ್ರೂ ಈಗ ತಮಿಳ್ನಾಡಲ್ಲಿ ಅವ್ರದ್ದೇ ಇದೆ, ಚೆನ್ನೈಯಲ್ಲಿದೆ. ಈಗ ಹೈದರಾಬಾದ್ ತೆಲುಗು ಇಂಡಸ್ಟ್ರಿ ಅವ್ರಿಗೆ ಹೈದರಾಬಾದಲ್ಲಿದೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟು ಮಯೂರ ಬೊಬ್ರುವನ ಬಂಧನ ಇಟ್ಕೊಟ್ಟಂಥ ಕನ್ನಡ ಇಂಡಸ್ಟ್ರಿ ಇವತ್ತಿಗೂ ನಾವು ಬೇರೆ ಕಡೆ ಹೋಗಿ ಬರಬೇಕು ಅನ್ನೋ ಥರದ್ದು ಒಂದು ಚಿಕ್ಕ ವಿಷಯ ಇತ್ತು. ಸೊ ಹಂಗಾಗಿ ಕನ್ನಡದಲ್ಲಿ ಮಾತ್ರ ಮಾಡೋಕ್ಕಾಗುವಂಥ ಸಿನಿಮಾ. ಸೊ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಹೀರೋ ಫ್ಯಾನ್ಸ್ ಆಗಿರಲಿ ಅಥವಾ ಯಾವುದೇ ಒಬ್ಬ ಟೆಕ್ನಿಷಿಯನ್ ಫ್ಯಾನ್ ಆಗಿರಲಿ, ಸೊ ಅವ್ರುಗಳು ಆರಾಮಾಗಿ ಸಿನಿಮಾ ನೋಡಿದ್ರೆ ಅವ್ರವ್ರ ಫೇವ್ರೆಟ್ ಹೀರೋಗಳು ನೆನಪಾಗ್ತಾರೆ. ಬಿಕಾಸ್ ಎಲ್ಲರೂ ಒಬ್ರಿಗೆ ಫ್ಯಾನ್ ಆಗಬೇಕು ಅಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ಪ್ರೊಜೆಕ್ಟರ್ ಲೈಟ್ ಆನ್ ಆಗೇ ಅಲ್ವಾ ಫ್ಯಾನ್ಸ್ ಆಗೋದು. ಸೊ ಈ ಥರ ಒಂದು ಟೆಕ್ನಿಕಾಲಿಟಿ ಇರೋವಂಥ ಸಿನಿಮಾ. ಆಮೇಲೆ ಇಂಟರ್ವಲ್ ಆದಮೇಲೆ ಕ್ಯಾಪ್ಟನ್ ಕರ್ನಾಟಕದು ನಾವು ಒಂದು ಸೀನ್ ತೋರಿಸಿದ್ದೀವಿ. ಅದರಲ್ಲಿ ನನ್ನ ಆಲ್ವಾಡಿ ಸ್ಪೇಸ್ ಶಿಪ್ಸ್ ಅನ್ನೋದ್ರ ಬಗ್ಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಸೊ ಈ ಥರ ಬರೀ ತುಂಬ ಕನ್ನಡತನನೇ ತುಂಬ್ಕೊಂಡಿರೋವಂಥ ಸಿನಿಮಾ. ಆ್ಯಂಡ್ ನಾನು ಯಾವಾಗಲೂ ಒಬ್ಬ ಪ್ರೇಕ್ಷಕನಾಗೆ ಯೋಚನೆ ಮಾಡೋವಂಥದ್ದು, ಯಾವ್ದಾರು ಒಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಬಂತು ಅಂದರೆ ಮಲಯಾಳಮಿಂದ ಬರುತ್ತೆ, ತಮಿಳಿಂದ ಬರುತ್ತೆ ಅಂತಾರಲ್ಲ. ಈಗ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಈ ಥರ ಕಾನ್ಸೆಪ್ಟು ಬೇರೆ ಯಾವ ಲ್ಯಾಂಗ್ವೇಜಲ್ಲಿ ಬರೋಕ್ಕೂ ಚಾನ್ಸೇ ಇಲ್ಲ. ಸೊ ಹಂಗಾಗಿ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಿಸ್ ಮಾಡಿದೆ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ನೀವು ಯಾವ ಶೋ ನೋಡ್ತೀರೋ ಅದೇ ನಿಮಗೆ ಫಸ್ಟ್ ಡೇ ಫಸ್ಟ್ ಶೋ. ಆಮೇಲೆ ಟ್ರೂ ಕನ್ನಡ ಆಡಿಯನ್ಸು ಫಸ್ಟ್ ಡೇ ಫಸ್ಟ್ ಶೋಗೆ ಅಂದರೆ ಯಾರ್ಯಾವ ಸಿನಿಮಾಗಳಿಗೆ ಫಸ್ಟ್ ಡೇ ಫಸ್ಟ್ ಶೋ ಬಂದರೆ ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಅವ್ರನ್ನ ಬೆಳ್ಳಿ ಪರದೆ ಮೇಲೆ ತೋರಿಸಿದ್ದೀವಿ. ಸೊ ಹಂಗಾಗಿ ಎಷ್ಟೋ ಜನ ನಿಮ್ಮನ್ನು ನೀವೇ ಬೆಳ್ಳಿ ಪರದೆ ಮೇಲೆ ನೋಡ್ಕೊಳ್ಳೋವಂಥ ಅವಕಾಶ ಇದು. ಸೊ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಾವು ಸಕ್ಸಸ್ ಮೀಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಗಿರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.